ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಇವತ್ತು ವೆರಿ ಸಿಂಪಲ್ ಆಗಿ ಒಂದು ದಾಲ್ ಮಾಡೋ ರೆಸಿಪಿ ಹೇಳ್ಕೊಡ್ತಾ ಇದ್ದೇನೆ. ಆಲ್ರೆಡಿ ನಾನು ದಾಲ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೇನೆ. ಸೊ ಇವಾಗ ನೀವು ಎಲ್ಲ ಒಂದು ಕಪ್ಪು ದಾಲ್ ಹಾಕಿದರೆ ಅದಕ್ಕೆ ಒಂದು ಎರಡು ಕಪ್ಪು 2.5 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಓಕೆನಾ? ಆ ಥರ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರು. ಗೊತ್ತಿಲ್ಲದ್ರೆ ಹೇಳ್ತಾ ಇದ್ದೇನೆ. ಇದು ಯಾರೆಲ್ಲ ಬ್ಯಾಚುಲರ್ ಇರ್ತಾರೆ ಅಥವಾ ಯಾರಿಗೆ ದಾಲ್ ಮಾಡೋ ಗೊತ್ತಿರಲ್ಲ ಅವರಿಗೆ ನನ್ನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೇನೆ. ಸೊ ಆಲ್ರೆಡಿ ಎಲ್ರಿಗೂ ಗೊತ್ತಿರ್ತದೆ. ಸೊ ನ್ಯೂ ಆಗಿ ಟ್ರೈ ಮಾಡೋರಿಗೆ ದಾಲ್ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೇನೆ. ನಾನು ದಾಲ್ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೇನೆ. ಇವಾಗ ತರಕಾರಿ ಏನೇನು ಹಾಕ್ತಾನೆ ಅಂತ ಹೇಳ್ತೇನೆ. ಓಕೆನಾ? ನಾನು 4 ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಓಕೆನಾ? ನಿಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಟೊಮೆಟೊ ಲೆಸ್ ಮಾಡ್ಬೋದು. ನನಗೆ ಅಂದರೆ ಕರೆಕ್ಟಾಗಿ ಹುಳಿ ಬರಲಿ ಅಂತ ಹೇಳ್ಕೊಂಡು ನಾನು 4 ಟೊಮೆಟೊ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಅದೇ ರೀತಿ ಹಸಿಮೆಣಸು ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆನಾ? ಒಬ್ಬರು ಖಾರ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ತಗೊಳ್ಳಿ. ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರೆ ಕಡಿಮೆ ಹಸಿಮೆಣಸು ಕೂಡ ಹಾಕ್ಕೋಬೋದು. ನಾನು ಮೀಡಿಯಮ್ ಆಗಿ ಖಾರ ತಿಂತೇನೆ. ಅದಕ್ಕೋಸ್ಕರ ನಾನೊಂದು 5, 6, 7 ಹಸಿಮೆಣಸು ಹಾಕಿದ್ದೇನೆ. ಓಕೆನಾ? ಅಂದರೆ ಇದು ಸಣ್ಣ ಸಣ್ಣ ಹಸಿಮೆಣಸು. ಸೊ ಖಾರ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಕೊಂಡು 5, 6 ಹಾಕಿದ್ದೇನೆ ಅಷ್ಟೇ. ನಿಮಗೆ ಖಾರ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ತೊಗೊಂಡು ಕೂಡ ಹಾಕೋಬೋದು. ನೆಕ್ಸ್ಟ್ ಈರುಳ್ಳಿ ಹಾಕಿದ್ದೇನೆ ಫ್ರೆಂಡ್ಸ್. ನಿಮಗೆ ಎಷ್ಟು ಈರುಳ್ಳಿ ಬೇಕೋ ಆ ಥರ. ನನಗೆ ಈರುಳ್ಳಿ ನಾನಿಷ್ಟು ದಾಲಿಗೆ 1 ಈರುಳ್ಳಿ ಹಾಕಿದ್ದೇನೆ, ದೊಡ್ಡ ಈರುಳ್ಳಿ. ಸೊ ನಿಮಗೆ ಏನಾದರೂ ಜಾಸ್ತಿ ಈರುಳ್ಳಿ ಇಷ್ಟ ಅಂತ ಹೇಳಿದ್ರೆ 1, 2 ಹಾಕೋಬೋದು. ಅದರಲ್ಲಿ ಏನಿಲ್ಲ, ನಿಮಗೆ ಯಾವ ಥರ ಟೇಸ್ಟ್ ಬೇಕು ಆ ಥರ ಹಾಕ್ಕೊಳ್ಳಿ. ಅದೇ ಒಂದು ಸಣ್ಣ ತುಂಡು ಶುಂಠಿನೂ ಹಾಕ್ಕೊಂಡಿದ್ದೇನೆ. ಓಕೆನಾ? ನಿಮಗೆ ಶುಂಠಿ ಇಷ್ಟ ಇಲ್ಲದಿದ್ದರೆ ಹಾಕೋದಿಲ್ಲ, ನಿಮ್ಗೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರಿಗೆ ಹಾಕಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ಇಷ್ಟ ಇದ್ದವ್ರಿಗೆ ಹಾಕ್ಕೋಬೋದು. ಓಕೆನಾ? ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿ. ಸೊ ನಾನು ಮಾಡೋ ಥರ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಓಕೆನಾ? ನಿಮ್ಗೆ ಯಾವ ಥರ ಇಷ್ಟ ಆ ಥರನೂ ಮಾಡ್ಬೋದು. ಸೊ ಇದೇ ಥರ ಮಾಡಬೇಕಂತ ಏನಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಒಂದು ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಇದು ಕೂಡ ಅಷ್ಟೇ, ನಿಮಗೆ ಇಷ್ಟ ಇದ್ದರೆ ಆಲೂಗಡ್ಡೆ ಹಾಕ್ಕೋಬೋದು, ಇಷ್ಟ ಇಲ್ಲದಿದ್ದರೆ ಆಲೂಗಡ್ಡೆ ಹಾಕೋದು ಬೇಡ. ಓಕೆನಾ? ಸೊ ನನಗೆ ಯಾವಾಗಲೂ ದಾಲಲ್ಲಿ ಸ್ವಲ್ಪ ಇಷ್ಟ ಆಲೂಗಡ್ಡೆ ಹಾಕೋದು, ಅದಕ್ಕೆ ನಾನು ಹಾಕ್ತಾಯಿದ್ದೇನೆ. ಓಕೆನಾ? ಹಾಗೆ ಒಂದು 5 ಎಸಳು ಕರಿಬೇವು ಎಲೆ ಹಾಕಿದ್ದೇನೆ. ಮತ್ತು ಉಪ್ಪು 1, 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೋಬೇಕು. ಓಕೆನಾ? ನಿಮಗೆ ಉಪ್ಪು ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟ್ ಪ್ರಕಾರ. ನಾನು ಸ್ವಲ್ಪ ಬೇಯುವಾಗ ಉಪ್ಪು ಹಾಕ್ಕೋತೇನೆ. ಓಕೆನಾ? ಮತ್ತು ಅರಿಶಿಣ ಹಾಕಿದ್ದೇನೆ. ಅದೇ ಥರ ಸ್ವಲ್ಪ ಎಣ್ಣೆನೂ ಹಾಕಿದ್ದೇನೆ. ಓಕೆನಾ? ನಾನು ವೀಡಿಯೋ ಮಾಡೋಕ್ಕೆ ಮರೆತುಬಿಟ್ಟೆ. ಸೊ ಎಣ್ಣೆ ಹಾಕೋದು. ಸೊ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ಳಿ, ಯಾಕೆಂದರೆ ಉಕ್ಕುತ್ತೆ ಅದು. ಅದಕ್ಕೋಸ್ಕರ ಎಣ್ಣೆನ ಹಾಕಿಬಿಟ್ಟು ನಾನು ಇವಾಗ ಅದರ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಬೇಯೋಕ್ಕಿಡ್ತೇನೆ ಫ್ರೆಂಡ್ಸ್. ಓಕೆನಾ? ಸೊ ಬೇಯೋಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ದಾಲ್ನ. ಸೊ ನಾನು ಟೋಟಲಾಗಿ 3 ವಿಸಿಲ್ ಮಾಡ್ತೇನೆ. ಓಕೆನಾ? 3 ಅಥವಾ 4 ಮಾಡ್ಬೋದು. ಸೊ ನಿಮ್ಮದು ನೀವೀಗ ತರೋ ಬೇಳೆ ನಿಮ್ಗೆ ಗೊತ್ತಿದ್ದರೆ ಆಲ್ರೆಡಿ ಎಷ್ಟು ಬೇಯ್ತದೆ ಅಂತ ಹೇಳ್ಕೊಂಡು ಆವಾಗ ನೀವು ಅದ್ರ ಪ್ರಕಾರ ವಿಸಿಲ್ ಮಾಡ್ತೀನಿ. ನಾನು ಯಾವಾಗಲೂ 3 ವಿಸಿಲ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಓಪನ್ ಮಾಡ್ತೇನೆ. ಓಕೆನಾ? ಆವಾಗ ಕರೆಕ್ಟಾಗಿ ನನಗೆ ಬೇಳೆ ಬೆಂದಿರ್ತದೆ. ಸೊ ನಾನು ಇವಾಗ 3 ವಿಸಿಲ್ ಮಾಡಿಬಿಟ್ಟು ಆಫ್ ಮಾಡ್ತೇನೆ. ನೀವು ನೋಡ್ತಾ ಇರ್ಬೋದು. ಸೊ ವಿಸಿಲ್ ಆಗ್ತಾಯಿದೆ. ಸೊ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ನಿಮಗೆ ತಿಕ್ಕಾಗಿ ಬೇಕಿದ್ರೆ ತಿಕ್ಕಾಗಿ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಇಷ್ಟ ಆ ಥರ ದಾಲ್ ಮಾಡ್ಕೊಳ್ಳಿ. ಓಕೆನಾ? ನಾನು ನಾರ್ಮಲಾಗಿ ತಿಕ್ಕೂ ಅಲ್ಲ, ಸ್ವಲ್ಪ ನಾರ್ಮಲಾಗಿ ಇಟ್ಕೊಂಡಿದ್ದೇನೆ. ಓಕೆನಾ? ಸೊ ನೀರೆಲ್ಲ ಆ್ಯಡ್ ಮಾಡಿಬಿಟ್ಟು ಉಪ್ಪೆಲ್ಲ ಹಾಕ್ಕೊಂಡಿದ್ದೇನೆ ಟೇಸ್ಟಿಗೆ. ಸೊ ದಾಲ್ ಕುದಿದ ಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ದಾಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಸೊ ಒಗ್ಗರಣೆಗೆ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ನಾನು. ಎಣ್ಣೆ, ಸಾಸಿವೆ, 1 ಬ್ಯಾಡಗೆ ಮೆಣಸು, ಕರಿಬೇವು, 1 4 ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಓಕೆನಾ? ನಾನು ಆಲ್ರೆಡಿ ಮುಂಚೆನೇ ರೆಡಿ ಮಾಡಿದ್ದೇನೆ, ನೋಡಿರ್ಬೋದು ನೀವು, ಸೈಡಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ಒಗ್ಗರಣೆ ರೆಡಿ ಆಗ್ತಾಯಿದೆ. ಕೊಕೊನಟ್ ಆಯಿಲ್ ಬೇಕಂದ್ರೆ ಕೊಕೊನಟ್ ಆಯಿಲ್ ಹಾಕ್ಬೋದು, ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೇನೆ. ಓಕೆನಾ? ಇವಾಗ ಒಗ್ಗರಣೆ ರೆಡಿ ಆಯಿತು, ಕ್ಲೋಸ್ ಮಾಡಿದೆ ಗ್ಯಾಸ್ ಕೂಡ.
ಸೊ ದಾಲ್ ಅಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಊಟ ಮಾಡೋದೆ, ಏನಂತೀರಾ? ಸೊ ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಒಂದು ಸಲ ಟೇಸ್ಟ್ ನೋಡಿ, ಮತ್ತು ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ಕೊಂಡು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ. ಸೊ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್.